ಇಲ್ಲ ಕ್ಯಾಂಡಿಡೇಟ್ ಹೆಸರು ರೇಟ್ ಅಲ್ಲ, ಕ್ಯಾಂಡಿಡೇಟ್ ಹೆಸರು ಹಂಗೆ ಹೇಳಬಾರ್ದು ಅಂತ ಹೇಳಿ. ನಮಗೆಲ್ರಿಗೂ ಗೊತ್ತಿದೆ, ಚುನಾವಣೆಗೆ ಹೋದ್ರೆ ಯಾರ್ದಾದ್ರೂ ಒಬ್ಬ ವ್ಯಕ್ತಿಯನ್ನ ಚುನಾವಣೆಗೆ ಎದುರಿಸಿ ಒಂದು ವ್ಯಕ್ತಿನ ಚುನಾವಣೆಯಲ್ಲಿ ಬಿಂಬಿಸಿದ್ರೆ ಅಯ್ಯೋ ಅವ್ರ ಬಗ್ಗೆ ಏನ್ ಹೇಳ್ತಾರೋ, ಏನ್ ವಿರೋಧ ವ್ಯಕ್ತ ಆಗುತ್ತೋ ಅನ್ನೋಂಥ ಹಲವಾರು ಚರ್ಚೆಗಳಾಗ್ತವೆ. ಆದ್ರೆ ಇವತ್ತು ನನಗನ್ಸುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಯಾರೂ ದ್ವೇಷಿಸಲಾರದ, ಯಾರು ವಿರೋಧಿಸಲಾರದ, ಯಾರು ಕೂಡ ಇವರನ್ನ ಸೋಲಿಸಬೇಕು ಅಂತ ಮನಸ್ಸಿನಲ್ಲೂ ಹಿಂದೆ ಕಲ್ಮಶ ಇಟ್ಕೊಂಡು ಯೋಚನೆ ಮಾಡಲಾರದಂತ ಒಂದು ಅತ್ಯುತ್ತಮವಾದ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ ಅದು ಮಲ್ಲಣ್ಣ ಅವರ ಧರ್ಮಪತ್ನಿಯಾಗಿರುವಂತ ಪ್ರಭಾ ಮಲ್ಲಿಕಾರ್ಜುನ್ ರವರು ಅನ್ನೋ ಮಾತನ್ನ ನಾನು ಅತ್ಯಂತ ವಿನಯದಿಂದ ಮತ್ತು ಅತ್ಯಂತ ಧೈರ್ಯದಿಂದ ಕೂಡ ನಾನು ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಇವತ್ತಲ್ಲ ಅವರು ನೋಡ್ತಾ ಇರೋದು, ಬಹುಶಃ ಹಿಂದೆ ಮಲ್ಲಣ್ಣ ಲೋಕಸಭೆ ಚುನಾವಣೆಯಲ್ಲಿ ಇದ್ದಾಗಲೂ ಕೂಡ ಅಕ್ಕ ಅನೇಕ ಕಡೆಗಳಲ್ಲಿ ಪ್ರಚಾರ ಮಾಡೋದು ನಾನು ನೋಡಿದ್ದೆ. ಸೊ ನಾನು 2018 ಚುನಾವಣೆ ಸಂದರ್ಭದಲ್ಲಿ ಕೂಡ ಹಲವಾರು ಸಂದರ್ಭಗಳಲ್ಲಿ ಅಕ್ಕ ಚುನಾವಣಾ ಸಭೆಗಳಲ್ಲಿ ಮಾತನಾಡೋದು ನಾನು ಗಮನಿಸ್ತಿದ್ದೆ. ಎಂಥ ಒಬ್ಬ ವ್ಯಕ್ತಿಗೂ ಕೂಡ, ಎದುರಾಳಿಗೂ ಕೂಡ ಅವ್ರನ್ನ ನೋಡಿದ್ರೆ ಅವ್ರನ್ನ ದ್ವೇಷ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಮುಖದೊಳಗಡೆ ಒಂದು ರಾಜಕಲೆ ಇದೆ, ಅದಾಗಲೇ ಬಂದೋಗಿದೆ. ಬಹುಶಃ ನನಗನ್ಸುತ್ತೆ ಯಾವ ಒಂದು ದಾಖಲೆಯನ್ನ ಶಾಮನೂರು ಶಿವಶಂಕರಪ್ಪ ಸಾಹೇಬರು ಬರೆದಿದ್ರೋ, ಯಾವ ದಾಖಲೆಯನ್ನ ಮಲ್ಲಣ್ಣ ಬರೆದಿದ್ರೋ, ಆ ದಾಖಲೆಯನ್ನ ಮುಂದುವರಿಸುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಬಹುಶಃ ಈ ಮನೆಯೊಳಗಡೆ ಪ್ರಭಕ್ಕ ಅವರಿಗೆ ಖಂಡಿತವಾದ ಶಕ್ತಿ ಇದೆ ಅನ್ನೋ ಮಾತನ್ನ ನಾನು ಧೈರ್ಯವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರೀತಿಯ ಬಂಧುಗಳೇ, ಇಷ್ಟು ಮಾತುಗಳನ್ನು ಹೇಳ್ತಾ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಇದೊಂದು ಕುಟುಂಬ. ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮನ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿರ್ತವೆ, ಏರುಪೇರುಗಳಿರ್ತವೆ. ಆದ್ರೂ ಕೂಡ ಕುಟುಂಬ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಆ ಕುಟುಂಬದೊಳಗಡೆ ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅನ್ನುವಂತ ಒಂದು ಮಾತು ಬರುತ್ತೆ. ನಾವೆಲ್ಲರೂ ಕೂಡ ಬ್ಲಡ್ ಎಷ್ಟು ಥಿಕ್ಕರ್ ಅಂತ ನಾವು ಹೇಳ್ತೀವೋ ಅದಕ್ಕಿಂತಲೂ ಥಿಕ್ಕರ್ ಯಾವುದು ಅಂತಂದ್ರೆ ನನಗನ್ಸುತ್ತೆ ಚಿಂತನೆಗಳು. ಒಂದು ಚಿಂತನೆಗಳಿಗೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟಾಗಿದ್ದೀವಿ, ಒಂದು ಚಿಂತನೆಗೋಸ್ಕರ ಒಟ್ಟಾಗಿದ್ದೀವಿ. ಕಾಂಗ್ರೆಸ್ ಅನ್ನೋದು ಒಂದು ಚಿಂತನೆ. ಯಾವ ಚಿಂತನೆ ಅದು ಕಾಂಗ್ರೆಸ್ ಅಂದ್ರೆ? 75 ವರ್ಷಗಳ ಹಿಂದೆ ಭಾರತ ದೇಶದ ಪರಿಸ್ಥಿತಿ ಹೆಂಗಿತ್ತು ಅಂತ ನಾವು ಇತಿಹಾಸವನ್ನು ನೋಡಿದ್ರೆ, ದೇಶದ ತುಂಬಾ ಎಲ್ಲಿ ನೋಡಿದ್ರಲ್ಲಿ ಕ್ಷಾಮಡಾಮರಗಳು. 200 ವರ್ಷ ಬ್ರಿಟಿಷರು ಲೂಟಿ ಮಾಡಿದಂತ ದೇಶ. ತಿನ್ನೋದಕ್ಕೆ ಅನ್ನವೇ ಇಲ್ಲ. ಎಲ್ಲೋ ಊರೊಳಗಡೆ ಕೆಲವರ ಹತ್ರ ಮಾತ್ರ ಭೂಮಿ, ಉಳಿದವರು ಯಾರಿಗೂ ಭೂಮಿ ಇರಲಿಲ್ಲ. ಉಳೋದಕ್ಕೆ ಸ್ವಂತ ಭೂಮಿ ಇರಲಿ, ಸತ್ರೆ ಉಳೋದಕ್ಕೆ ಸ್ವಂತ ಭೂಮಿ ಇರಲಿಲ್ಲ. ಅಂಥ ದಾರುಣ ಸ್ಥಿತಿಯಲ್ಲಿದ್ದಂಥ ದೇಶ. ಶಿಕ್ಷಣ ಇರಲಿಲ್ಲ. ದೇಶದಲ್ಲಿ 14% ಮಾತ್ರ ತಮ್ಮ ಹೆಸರು ಬರೆಯೋದಕ್ಕೆ ಬರ್ತಾ ಇತ್ತು, ಬರೇ 14%. ದೇಶದೊಳಗಡೆ ಒಬ್ಬ ಮನುಷ್ಯ ಬದುಕ್ತಿದ್ದು ಎಷ್ಟು ವರ್ಷ ಅಂತಂದ್ರೆ 34 ವರ್ಷ. ಭಾರತೀಯರೊಬ್ಬನ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ? ಭಾರತೀಯರು ಬದುಕ್ತಿದ್ದು 34 ವರ್ಷ ಆವರೇಜ್ ತಗೊಂಡ್ರೆ. ಬಹಳಷ್ಟು ಜನ ಸಣ್ಣ ವಯಸ್ಸಿನಲ್ಲೇ ವಿಧವೆಯರಾಗ್ಬಿಡ್ತಾ ಇದ್ರು. ಇಂಥ ಪರಿಸ್ಥಿತಿ ಇತ್ತು. ಹೊಟ್ಟೆಗೆ ಅನ್ನವಿಲ್ಲ, ದೇಶ ತುಂಬಾ ರೋಗಗಳು, ಕ್ಷಾಮಡಾಮರ, ಶಿಕ್ಷಣ ಇಲ್ಲ, ಆರ್ಥಿಕ ಶಕ್ತಿ ಇಲ್ಲ. ಹಿಂಗಿದ್ದಂತ ಒಂದು ದೇಶ ಇವತ್ತು ಭಾರತ ದೇಶದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟು ಅಂದ್ರೆ, ಮನಮೋಹನ್ ಸಿಂಗ್ರು ಕೆಳಗಿಳಿಯೋದಕ್ಕಿಂತ ಮುಂಚೆ ಭಾರತ ದೇಶದ ಲೈಫ್ ಎಕ್ಸ್ಪೆಕ್ಟೆನ್ಸಿ 74 ವರ್ಷ ಆಯಿತು. ಭಾರತ ದೇಶದಲ್ಲಿ ಸರ್ವ ಶಿಕ್ಷಣ ಅಭಿಯಾನದಂತ ಅನೇಕ ಯೋಜನೆಗಳನ್ನು ತಗೊಂಡು ಬಂದು ಹಳ್ಳಿಗಳಲ್ಲಿರುವಂತಹ ಬಡವರ ಮಕ್ಕಳಿಗೆ ಶಾಲೆಯಲ್ಲಿ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾರು ಅಂದ್ರೆ ಇದೇ ಕಾಂಗ್ರೆಸ್ ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ಧೈರ್ಯವಾಗಿ ಮೂಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡಬೇಕು. ನೀವು ಈ ದೇಶದ, ಈ ಹಳ್ಳಿಯ, ನೀವು ದಾವಣಗೆರೆಯ ಯಾವುದೇ ಈ ಜಿಲ್ಲೆ ಸುತ್ತ, ಲೋಕಸಭೆಯ ಜಿಲ್ಲೆ ಸುತ್ತ ಇರುವಂತ ಯಾವುದೇ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ, ಯಾವುದೋ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್, ಯಾವುದೋ ಬ್ರಿಡ್ಜು, ಯಾವುದು ನೋಡಿದ್ರು ಕೂಡ ಅದನ್ನ ಉದ್ಘಾಟನೆ ಮಾಡಿದವರು, ಅದಕ್ಕೆ ಭೂಮಿ ಪೂಜೆ ಮಾಡಿದವರು ಯಾರು ಅಂತಂದ್ರೆ ಅದರೊಳಗಡೆ ಒಬ್ಬ ಕಾಂಗ್ರೆಸ್ ನಾಯಕನ ಹೆಸರು ಕಂಡೇ ಕಾಣುತ್ತೆ. ಯಾಕೆ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ, ಇಡೀ ದೇಶದಲ್ಲಿ, ಈ ದೇಶವನ್ನು ಕಟ್ಟೋದ್ರ ಹಿಂದೆ ಕಾಂಗ್ರೆಸ್ ಬಹಳ ಎತ್ತರದ ಕೆಲಸವನ್ನು ಮಾಡಿದೆ, ದುಡಿದಿದೆ. ಬಹಳ ಸರ್ತಿ ಇವರು ಮಾತನಾಡೋದಿದೆ, ವಿರೋಧ ಪಕ್ಷದವರು ಮಾತಾಡಬೇಕಾದ್ರೆ ದೇಶ ತುಂಬಾ ಟಾಯ್ಲೆಟ್ ಕಟ್ಟಕ್ಕೆ ಮೋದಿಜಿಯವರೇ ಬರಬೇಕಾಯ್ತು ಅಂತ ಮಾತಾಡ್ತಿರ್ತಾರೆ. ನೀವು ಕೇಳಬೇಕು ಅವ್ರಿಗೆ, ಅಣ್ಣ ನೀನು ದೇಶ ತುಂಬಾ ನಾಳೆ ಚುನಾವಣೆ ಆಗ್ಬೇಕಾದ್ರೆ ವೋಟ್ ಹಾಕಕ್ಕೆ ಹೋಗ್ತಿರಲ್ಲ,
ತಿಳ್ಕೊಬೇಕಪ್ಪ, ನೀವು ಓಟ್ ಹಾಕಕ್ ಹೋಗೋದು ಟಾಯ್ಲೆಟ್ ರೂಮ್ ಅಲ್ಲ, ಯಾವುದೋ ಸರ್ಕಾರಿ ಶಾಲೆಯಲ್ಲಿ. ಈ ದೇಶದ 7 ಲಕ್ಷ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಕಟ್ಟಿದವರು ಯಾರು ಅಂದ್ರೆ ಅದು ಕಾಂಗ್ರೆಸ್ನವರು ಕಟ್ಟಿರುವಂತ ಸರ್ಕಾರಿ ಶಾಲೆಯಲ್ಲಿ ಬಂದು ನೀವು ಓಟ್ ಹಾಕ್ತಾ ಇದ್ದೀರಾ, ನಾವು ಓಟ್ ಹಾಕ್ತಾ ಇದ್ದೀವಿ. ಈ ದೇಶಕ್ಕೆ ತುಂಬಾ ವಿದ್ಯೆ ಕೊಡುವಂತ ವಿದ್ಯಾಮಂದಿರಗಳನ್ನು ಕಟ್ಟಿದ್ರು, ಯೂನಿವರ್ಸಿಟಿಗಳನ್ನ ಕಟ್ಟಿದ್ರು, IIM ಕಟ್ಟಿದ್ರು, ಏಮ್ಸ್ ಅನ್ನ ಕಟ್ಟಿದ್ರು, ಇಡೀ ದೇಶದ ಅಡಿಪಾಯವನ್ನ ಹಾಕಿದ್ರು, ಬುನಾದಿಯನ್ನು ಕಟ್ಟರು. ಈ ದೇಶದ ಪಕ್ಕದಲ್ಲಿ ಒಂದ್ ಕಡೆ ಚೀನಾ ಇತ್ತು, ಒಂದ್ ಕಡೆ ಪಾಕಿಸ್ತಾನ ಇತ್ತು. ಇಂಥ ದೇಶಗಳನ್ನ ಇದ್ರ ನಡುವೆ ದೇಶ ಉಳಿಸ್ಕೊಳ್ಬೇಕಾದ್ರೆ ಇವತ್ತು ದೇಶ ಪ್ರೇಮದ ಬಗ್ಗೆ ಭಾಷಣ ಮಾಡ್ತಿರ್ತಿರಲ್ಲ, ಭಾರತ ದೇಶವನ್ನ ನ್ಯೂಕ್ಲಿಯರ್ ಪವರ್ ಮಾಡಿದವರು ಯಾರು ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತವನ್ನ ನ್ಯೂಕ್ಲಿಯರ್ ಪವರ್ ಮಾಡಿದ್ರು ಅಂತ ಹೆಣ್ಣು ಮಕ್ಕಳು ಧೈರ್ಯದಿಂದ ಸಾರಿ ಹೇಳಬಹುದು. ನಾನು ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಬರ್ತಿರೋ ಸಂದರ್ಭದಲ್ಲಿ ಯಾಕೆ ಮಾತನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಹೆಗಡೆ ಹೇಳ್ತಿದ್ದಾರೆ, ಪಾಪ ಈ ಸರ್ತಿ ಬಿಜೆಪಿ ಅವರು ಆತನಿಗೆ ಟಿಕೆಟ್ ಕೊಡ್ಲಿಲ್ಲ. ಟಿಕೆಟ್ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಆತ ಮಾತಾಡ್ತಿದ್ದ ಮಾತುಗಳು ಕೇಳಿ ಅವರೇ ಸೋಲಿದ್ರು. ಆತ ಹೇಳ್ತಾನೆ 400 ಸೀಟ್ ನಮ್ಗಿದ್ರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ. ಸಂವಿಧಾನ ಬದಲಾಯಿಸೋದು ಅಂದ್ರೆ ಏನಂತ? 70 ವರ್ಷದಿಂದ ನನ್ನ ಮಾತಲ್ಲ ಇದು, ಅಂಬೇಡ್ಕರ್ ಸಾಹೇಬರು ಹೇಳಿದಂತ ಮಾತು. 70 ವರ್ಷದ ಹಿಂದೆ ಒಬ್ಬ ಜಾಡಮಾಲಿ ಹೆಂಡತಿ ಗರ್ಭಿಣಿ ಆದ್ರೆ ಏನಮ್ಮ